ಎಲ್ರಿಗೂ ನಮಸ್ಕಾರ. ವೀಕೆಂಡೆಲ್ಲ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದಾಗ ನೆನಪಾಗಿದೆ ನನ್ನ ಫ್ರೆಂಡ್ ಅವರು ಸೇಲಂ, ಬೆಂಗಳೂರಿಂದ 5 hours ಅಷ್ಟೇ ಅಲ್ಲಿ ಹೋಗಿ ತಿಂದಿದ್ದೆ ಈ ಐಸ್ ಕ್ರೀಮ್. ಆಮೇಲೆ ನಾವು ಹೊರಟಿದ್ದು ಏರ್ಕಾಡ್ಗೆ ಸೇಲಂನಿಂದ 25 kilometers ಇರ್ಬೋದು. ಈ ರೂಟ್ ಅಂತೂ ತುಂಬ ಸಖತ್ತಾಗಿದೆ. ಹೂ, ಗಿಡ, ಮರ, ಹಣ್ಣು ಎಲ್ಲ ಇರುವಂಥ ಪ್ಲೇಸ್ ಇದು. ಪ್ರಕೃತಿ ಸೌಂದರ್ಯವನ್ನು ಸವಿಯುವಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಆಮೇಲೆ ನಾನು ಹೋಗಿದ್ದು ನನ್ನ ಫೇವ್ರೆಟ್ ಸೂಪ್ ಕುಡಿಯೋಕ್ಕೆ. ಇದಕ್ಕೆ ಗೋಟ್ಕಾಲ್ ಸೂಪ್ ಏನು ಅಂತಾರೆ. ಇದು ವೆಜ್ ಸೂಪ್ ಆಯಿತಾ, ಇದು ನೀವು ಟ್ರೈ ಮಾಡಲೇಬೇಕು. ಆಮೇಲೆ ನಾವು ಹೋಗಿದ್ದು ಬೋಟ್ ರೈಡ್ ಮಾಡೋಕ್ಕೆ. ತುಂಬ ಶಾಂತವಾಗಿ ಹೋಗ್ತಿರುವಂತಹ ಈ ಬೋಟನ್ನು ನೋಡಿ. ಇಂತಹ ಬೋಟನ್ನು ನಮ್ಮ ಬೋಟ್ ರೈಡ್ ಅಣ್ಣ ಉಲ್ಟಾ ಪಲ್ಟಾ ತಗೊಂಡು ಹೋದ. ನನ್ನ ಜೀವನೇ ಕೈಯಲ್ಲಿ ಬಂತು. ನನ್ನ ಮುತ್ತಪ್ಪ ಅಂತೂ ನೆನಪಾಗಿ ಮುತ್ತಪ್ಪ ಅಂದರೆ ನನ್ನ ಫೇವ್ರೆಟ್ ಗಾಡ್ ಆಯಿತಾ. ಆಮೇಲೆ ನಾನು ಹೋಗಿದ್ದು ಸೇಲಂ ವ್ಯೂ ಪಾಯಿಂಟ್ ನೋಡೋಕ್ಕೆ. ತುಂಬ ಸಖತ್ತಾಗಿತ್ತು. ಈ ಪ್ಲೇಸ್ ನನಗೆ ಯಾವುದು ಅಂತ ಗೊತ್ತಿಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ಕೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅಂತೂ ಇದು 2-3 ವ್ಯೂ ಪಾಯಿಂಟ್ ಇದು ಕ್ಲಿಕ್ಸ್ ಹಾಕಿದ್ದೀನಿ ನೋಡಿ. ಆಮೇಲೆ ಊಟ ಮಾಡೋಕ್ಕೆ ಅಂತ ಹೊರಡ್ವಿ. ಬೆಳಿಗ್ಗೆ ಎದ್ವಿ, ಸನ್ರೈಸ್ ನೋಡೋಕ್ಕೆ ಹೋದ್ವಿ. ಅಲ್ಲಿದು ಸ್ವಲ್ಪ ಕ್ಲಿಕ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ 4-5 ನಾಯಿ ಮರಿ ಇತ್ತು, ಅದಕ್ಕೂ ತಿನ್ಸೋಕ್ಕೆ ಹೋದೆ. ತುಂಬ ಭಯ ನನಗೆ, ಆದರೂ ಹತ್ರ ಹೋದೆ. ಆಮೇಲೆ ಸ್ವಲ್ಪ 2-3 ಕ್ಲಿಕ್ಸನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುವಂತಹ ಪ್ಲೇಸ್, ಬೆಸ್ಟ್ ಪ್ಲೇಸ್. ಈ ಟೈಮಲ್ಲಿ ನೀವಂತೂ ಹೋಗಲೇಬೇಕಾದಂತಹ ಪ್ಲೇಸ್. ಈ ಪ್ಲೇಸ್ ತುಂಬ ಚೆನ್ನಾಗಿಲ್ಲ, ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಹೊರಟಿದ್ದು ಕಡಿಯೂರು ವ್ಯೂ ಪಾಯಿಂಟ್ ನೋಡೋಕ್ಕೆ. ಇದಂತೂ ತುಂಬ ಮಸ್ತಾಗಿರುವಂಥ ಪ್ಲೇಸ್. ರೋಡ್ ಅಂತೂ ತುಂಬ ಸಖತ್ತಾಗಿದೆ. ನಮ್ಮ ಕರ್ನಾಟಕ ಚಿಕ್ಕಮಂಗ್ಳೂರಿಗೆ ಹೋದ ವೈಬ್ಸ್ ನನಗೆ ಸಿಕ್ತು ಇಲ್ಲಿ. ಆಮೇಲೆ 2-3 ಕ್ಲಿಕ್ಸ್ ಹಾಕ್ತೆ, ನೋಡ್ಕೊಳ್ಳಿ. ಆಮೇಲೆ ನನ್ನ ಫೋಟೋ ಸ್ವಲ್ಪ ಅಪ್ಲೋಡ್ ಮಾಡಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು ನೋಡಿದ್ದಕ್ಕೆ.